ಸೈಬರ್ ಕ್ರೈಮ್ಗಳ ಸಂಖ್ಯೆ ದಿನೇ ದಿನೇ ರಾಜ್ಯದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಎಷ್ಟೇ ಅಲರ್ಟ್ ಆಗಿದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೈಬರ್ ವಂಚಕರು ಆಕ್ಟಿವ್ ಆಗೇ ಇರ್ತಾರೆ, ವಂಚನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗೆ ಮತ್ತೊಂದು ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಅಮೆರಿಕ ನಾಗರಿಕರನ್ನ ಬೆಚ್ಚಿ ಬೀಳಿಸಿದಂತಹ ಖತರ್ನಾಕ್ ಗ್ಯಾಂಗ್ ಅಂತ ಇದು. ಬೆಳಗಾವಿಯಲ್ಲಿ ಕುಳಿತು ಅಮೆರಿಕ ನಾಗರಿಕರಿಗೆ ವಂಚನೆ ಮಾಡ್ತಾ ಇದ್ದಂತಹ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಲಕ್ಷಾಂತರ ಡಾಲರ್ ಕಳೆದುಕೊಂಡಿದ್ದಂತಹ ಅಮೆರಿಕ ಪ್ರಜೆಗಳು ವಂಚಕ ಗ್ಯಾಂಗ್ಗೆ ಪೊಲೀಸರು ಕೆಡ್ಡ ತೋಡಿದ್ರು. ಖತರ್ನಾಕ್ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಸದ್ಯ ಸೈಬರ್ ಪೊಲೀಸರು. ಕಾಲ್ ಸೆಂಟರ್ ಹೆಸರಲ್ಲಿ ಅನುಮತಿ ಪಡೆದು ವಂಚನೆ ಮಾಡ್ತಾ ಇದ್ರಂತೆ ಈ ಕ್ರಿಮಿಗಳು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸೈಬರ್ ವಂಚನೆಯ ಜಾಲ ತಿಳಿದು ದಂಗಾಗಿದ್ದಾರಂತೆ ಬೆಳಗಾವಿ ಪೊಲೀಸರು. ದಾಳಿ ವೇಳೆ 37 ಲ್ಯಾಪ್ಟಾಪ್, 37 ಮೊಬೈಲ್ ಅನ್ನ ಕೂಡ ಪತ್ತೆ ಹಚ್ಚಿದ್ದಾರೆ. 33 ಆರೋಪಿಗಳನ್ನು ಬಂಧಿಸಿ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಒಪ್ಪಿಸಿದ್ದಾರೆ. ಮುಖ ಎಲ್ಲ ತಲೆ ತಗ್ಸರಿ ಎತ್ತ ಕೇಳ್ರಿ, ಎಲ್ಲ ಮುಖ ಎತ್ತ ಕೇಳ. ಹಾಗಾದ್ರೆ ಅಮೆರಿಕ ನಾಗರಿಕರನ್ನ ಯಾವ ರೀತಿ ವಂಚನೆ ಮಾಡ್ತಾ ಇತ್ತು ಗ್ಯಾಂಗ್, ಹೇಗೆ ಅವರನ್ನ ಬಲೆಗೆ ಬೀಳಿಸ್ಕೊಳ್ತಾ ಇತ್ತು, ಆ ಕುರಿತ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಬೆಳಗಾವಿಯಲ್ಲಿ ಕುಳಿತು ಅಮೆರಿಕ ನಾಗರಿಕರಿಗೆ ಇವರು ವಂಚನೆ ಮಾಡ್ತಾ ಇದ್ರು. ಲಕ್ಷಾಂತರ ಡಾಲರ್ ಅನ್ನ ಕಳೆದುಕೊಂಡಿದ್ದಾರೆ ಸದ್ಯ ಅಮೆರಿಕ ಪ್ರಜೆಗಳು. ವಂಚಕ ಗ್ಯಾಂಗ್ಗೆ ಪೊಲೀಸರು ಅವ್ರನ್ನ ಬಂಧಿಸಲೇಬೇಕು ಅಂತ ಮುಂದಾದಾಗ 3 ದಿನಗಳ ಪರಿಶೀಲನೆಯ ಬಳಿಕ ಈ ವಂಚನೆ ಹೆಂಗಾಗ್ತಾ ಇತ್ತು ಆ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಬಂಧಿತರೆಲ್ಲರೂ ಕೂಡ ಉತ್ತರ ಭಾರತದ ಯುವಕರಂತೆ. ಬೆಳಗಾವಿಯ ಅಜಂ ನಗರದ ಕುಮಾರ್ ಹಾಲ್ನಲ್ಲಿ ಈ ದಂಧೆ ನಡೀತಾ ಇತ್ತು ಅನ್ನುವಂತಹ ವಿಚಾರ ಸೈಬರ್ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹಣದಾಸೆಗೆ ಕಚೇರಿಯನ್ನ ಬಾಡಿಗೆ ಕೊಟ್ಟಿದ್ರಂತೆ ಮನೆ ಮಾಲೀಕ ಇಜಾಜ್ ಖಾನ್. ಮಾರ್ಚ್ನಲ್ಲೇ ಕಾಲ್ ಸೆಂಟರ್ ಹೆಸರಲ್ಲಿ ದಂಧೆಯನ್ನ ಕದೀಮರು ಆರಂಭಿಸುತ್ತಾರೆ. ಪ್ರತಿದಿನ 100 ಜನರಿಗೆ ಕರೆ ಮಾಡಿ ಯಾಮಾರಿಸ್ತಿದ್ರಂತೆ ಈ ವಂಚಕರು. ಅಮೆರಿಕದ ಹಿರಿಯ ನಾಗರಿಕರನ್ನೇ ಈ ಗ್ಯಾಂಗ್ ಮೊದಲು ಟಾರ್ಗೆಟ್ ಮಾಡ್ಕೊಳ್ತಿತ್ತಂತೆ. ಡಾರ್ಕ್ ವೆಬ್ ನಲ್ಲಿ ನಂಬರ್ ತೆಗೆದು ಕರೆ ಮಾಡ್ತಿದ್ರಂತೆ ಖದೀಮರು. ತಮ್ಮ ಹೆಸರಲ್ಲಿ ಪಾರ್ಸಲ್ ಬಂದಿದೆ ಅಂತ ಮೊದಲು ಕರೆ ಹೋಗ್ತಾ ಇತ್ತು. ಏನು ಆರ್ಡರ್ ಮಾಡಿಲ್ಲ ಅಂದಾಗ ಕ್ಯಾನ್ಸಲ್ ಮಾಡಿ ಅಂತ ನಂಬರ್ ಕೊಡ್ತಿದ್ರಂತೆ. ಆ ನಂಬರ್ಗೆ ಕರೆ ಮಾಡಿದಾಗ ಯಾಮಾರಿಸಿ ಹಣವನ್ನ ಎಗರಿಸ್ತಾ ಇದ್ರು ಖದೀಮರು ಅನ್ನುವಂತಹ ವಿಚಾರವನ್ನ ಸೈಬರ್ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಫೆಡರಲ್ ಟ್ರೇಡ್ ಕಮಿಷನರ್ ಅಂತ ಹೆಸರು ಹೇಳಿ ವಂಚನೆ ಮಾಡ್ತಾ ಇದ್ರಂತೆ. ಈ ರೀತಿ 11 ಬಗೆಯ ಕಥೆಗಳನ್ನ ಹೇಳಿ ವಂಚನೆ ಮಾಡ್ತಾ ಇದ್ರಂತೆ ಈ ವಂಚಕರು. ಸದ್ಯ ಬೆಳಗಾವಿ ನಗರ ಸೈಬರ್ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಬಳಿಕ 33 ಜನ ವಂಚಕರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ.